ಈ ಒಂದು ಕಮೆಂಟಿಗೋಸ್ಕರ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಬಟ್ 2 ಡಜನ್ ಬಳೆ ಇಸ್ಕೊಂಡು ಬಂದ್ವಿ ಕೈಗೆ. ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಹೋದಾಗ ಸೊ ಅವಾಗ ತಗೊಂಡಿದ್ದು ಶಾರ್ಟ್ ಕುರ್ತಿ ಅದು. ಅಂಡ್ ಓಕೆನಾ, ಅದಷ್ಟೇ ನಾನು ಮಾಡೋದಕ್ಕಾಗತ್ತೆ. ಬೇರೆ ಏನು ವ್ಲಾಗ್ಸ್ ಎಲ್ಲ ಏನು ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಪ್ಲೀಸ್ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಖಿಲಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗು ನಾನು ಈ ಒಂದು ಕಮೆಂಟಿಗೋಸ್ಕರ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಈ ಕಮೆಂಟ್ ಏನು ಅಂತಂದ್ರೆ, ನಿನ್ನೆ ನಾನೊಂದು ರೀಲ್ನ ಪೋಸ್ಟ್ ಮಾಡಿದ್ದೆ. ಸೊ ಆ ಪೋಸ್ಟಲ್ಲಿ ಈ ಒಂದು ಕಮೆಂಟ್ ಬಂದಿತ್ತು. ಆ ರೀಲ್ ಯಾವುದು ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಓಕೆನಾ, ನೋಡಿ. ಆ್ಯಂಡ್ ಇದರಲ್ಲಿ ಏನು ಕಮೆಂಟ್ ಇದೆ ಅಂತಂದರೆ, ಯು ಲುಕ್ ಸೋ ಗುಡ್ ಇನ್ ಆಲ್ ಔಟ್ಫಿಟ್ಸ್, ಐ ರಿಯಲಿ ಲೈಕ್ ಇಟ್ ಆ್ಯಂಡ್ ದ ವೇ ಆಲ್ ದ ಡ್ರೆಸ್ಸಸ್ ಫಿಟ್ಸ್ ಆನ್ ಯು, ಇಟ್ಸ್ ಸೋ ಆಸಮ್ ಅಂತ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವರೇ ನೆಕ್ಸ್ಟ್ ಕಮೆಂಟ್ ಹಾಕಿದ್ದಾರೆ, ಕ್ಯಾನ್ ಯು ಟೆಲ್ ಫ್ರಮ್ where all the fits you brought, and I know you won't upload the family vlogs, but if you have some clips, please upload it because I'm excited to see. If not, at least share something related to your brother's marriage. Don't ignore my comment ಅಂತ ಹಾಕಿದ್ದಾರೆ. ಸೊ ಡೋಂಟ್ ಇಗ್ನೋರ್ ಮೈ ಕಮೆಂಟ್ ಅಂತ ಅಂದಿದ್ದಕ್ಕೆ ನಾನು ಈಗ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದೆ ನಾನು ಫ್ಯಾಮಿಲಿ ವ್ಲಾಗ್ಸ್ ಹಾಕಲ್ಲ ಅಂತ ಹೇಳಿ. ಸೊ ಥ್ಯಾಂಕ್ಸ್ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಬಟ್ ಮ್ಯಾರೇಜ್ ಕ್ಲಿಪ್ಸ್ ಅದೇ ನಾನು ವ್ಲಾಗ್ ಹಾಕ್ಬಾರ್ದು ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡಿದ್ದಕ್ಕೆ ನಾನು ಯಾವುದೇ ಥರ ವ್ಲಾಗ್ಸ್ನ ಮಾಡಿಲ್ಲ. ಬಟ್ ಅರ್ಶಿನ ಶಾಸ್ತ್ರದ್ದು ಒಂದು ಸ್ವಲ್ಪ ಕ್ಲಿಪ್ಸ್ ಇದೆ, ಹಾಗೆ ಮೆಹಂದಿದು ಒಂದು ಸ್ವಲ್ಪ ಕ್ಲಿಪ್ಸ್ ಇದೆ. ಸೊ ಈಗ ಇದು ಏನು ಡಿಸ್ಪ್ಲೇ ಆಗ್ತಿದೆಯೋ ಇದು ಬಂದ್ಬಿಟ್ಟು ಅರ್ಶಿನ ಶಾಸ್ತ್ರಕ್ಕೆ ಈ ರೀತಿ ಡೆಕೋರೇಷನ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಮೆಹಂದಿ ಶಾಸ್ತ್ರದ್ದು ಡಿಸ್ಪ್ಲೇ ಆಗ್ತಿದೆ. ಸೊ ಇದನ್ನು ಅಷ್ಟೇ ಮೆಹಂದಿ ಶಾಸ್ತ್ರಕ್ಕೆ ಈ ರೀತಿ ಅಲಂಕಾರ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಎಲ್ಲ ಜಾಸ್ತಿನೇ ಮಾಡಿದ್ವಿ ನಾವು. ಮೆಹಂದಿ ಶಾಸ್ತ್ರದಲ್ಲಿ ಡ್ಯಾನ್ಸ್ ಎಲ್ಲ ಹಾಡಿ ಒಂಥರ ವೈಬೇ ಬೇರೆ ಆಗಿತ್ತು. ಸೊ ತುಂಬಾನೇ ಚೆನ್ನಾಗಿತ್ತು. ಆ್ಯಂಡ್ ಇನ್ಕ್ಲೂಡಿಂಗ್ ಅದರದ್ದು ನಾನು ಸಣ್ಣದು ಅವರು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ರು. ಸೊ ಆ ಫೋಟೋಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಐ ಥಿಂಕ್ ಯೂಟ್ಯೂಬಲ್ಲೂ ಪೋಸ್ಟ್ ಮಾಡಿದ್ದೀನಿ ಅನ್ಸುತ್ತೆ. ಇಫ್ ನಾಟ್ ಇವತ್ತು ಪೋಸ್ಟ್ ಮಾಡ್ತೀನಿ ನೋಡಿ. ಆ್ಯಂಡ್ ಅದರಲ್ಲಿ ಡ್ಯಾನ್ಸ್ದು ಹಿಂಗೆ ಸ್ಟೆಪ್ಸ್ ಆಗ್ತಾ ಇರೋದು ಎಲ್ಲನೂ ಇದೆ. ಇದು ಮೆಹಂದಿ ಶಾಸ್ತ್ರದ್ದು. ಅರ್ಶಿನ ಶಾಸ್ತ್ರಕ್ಕೆ ನಾನು, ಸ್ನೇಹ, ಹರಿಣಿ, ನಾವು 3 ಜನನೂ ಅರ್ಶಿನ ಫಸ್ಟ್ ಹೆಣ್ಮಕ್ಳ ಕೈಯಲ್ಲಿ ಕೊಟ್ಟಿಸ್ತಾರೆ. ಸೊ ನಾವೆಲ್ಲ ಅರ್ಶಿನ ಎಲ್ಲ ಕೊಟ್ಟಿದ್ವಿ. ಅದಾದಮೇಲೆ ನೆಕ್ಸ್ಟು ಬಳೆ ಶಾಸ್ತ್ರ ಮಾಡಿದ್ರು. ಅರ್ಶಿನ ಕೊಟ್ಟೋ ಶಾಸ್ತ್ರ ಎಲ್ಲ ಆದಮೇಲೆ ಬಳೆ ಶಾಸ್ತ್ರದ್ದು ನಾನು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಏನೂ ತೊಗೊಂಡಿಲ್ಲ. ಬಿಕಾಸ್ ಒಂದು ಸ್ವಲ್ಪ ನಮ್ಗೆ ಮೂಡ್ ಆಫ್ ಆಯಿತು, ನನಗೆ ಮತ್ತು ಸ್ನೇಹಾಗೆ ನಮಗೆಲ್ಲ. ಸೊ ಹಂಗಾಗಿ ನಾವು ಮೇಲೆ ಹೋಗಿ ಫಿಲ್ಮ್ ನೋಡ್ತಿದ್ವಿ, ಇವರೆಲ್ಲ ಹಾಕಿಸ್ಕೋತಾ ಇದ್ರು. ಆ್ಯಂಡ್ ಲಾಸ್ಟಲ್ಲಿ ಬಂದು ನಾವು ಬಳೆನ ಚೂಸ್ ಮಾಡಿ ಆಮೇಲೆ ತೊಡಸ್ಕೊಂಡು ನಾವು, ಅದು ಲೇಟಾಗಿ ಹೋಗಿತ್ತು. ಸೊ ತೊಡಸ್ಕೊಂಡು ನಾವು ಹೆಣ್ಣು ಮನೆಗೆ ಹೋದ್ವಿ. ಅಂದರೆ ಅವ್ರಿಗೆ ಅರ್ಶಿನ ಕೊಟ್ಟು ಬರಬೇಕಿತ್ತು, ಹೆಣ್ಮಕ್ಳು ಹೋಗ್ಬೇಕಿತ್ತಂತೆ. ಸೊ ಹಂಗಾಗಿ ನಾನು, ಹರಿಣಿ, ಸ್ನೇಹ ನಾವು 4 ಜನ ಹೋದ್ವಿ. ನಮ್ಮ ಜೊತೆ ಇನ್ನೊಬ್ರು ಮಾವ ಅಂತ ಹೇಳಿ ಇದ್ರು, ಅವರು ಮತ್ತೆ ಸೀನ್ ಅಂಕಲ್, ಇಷ್ಟು ಜನ ಹೋಗಿದ್ವಿ. 6 ಜನ ಹೋಗಿದ್ವಿ ನಾವು. ಅಲ್ಲಿ ಹೋಗಿ ಅರ್ಶಿನ ಎಲ್ಲ ಕೊಟ್ಟು ಅವರು ಬಳೆ ತೊಡಸ್ತಾರೆ. ಸೊ ಆ ಬಳೆಸ್ನ ನಾವು, ಅಂದರೆ ನಮ್ಮ ಕೈ ತುಂಬ ಆಲ್ರೆಡಿ ನನ್ನ ಕೈ ತುಂಬ ಇತ್ತು. ಸೊ ಅದ್ರದ್ದು ಪಿಕ್ ಇಲ್ಲಿ ಹಾಕ್ತೀನಿ ಎಷ್ಟು ಇತ್ತು ಬಳೆ ಅಂತ. ಅದ್ರ ಮೇಲೆ ಅವ್ರ ಪಾಪ ಹೆಂಗೆ ಹಾಕೋಕ್ಕಾಗತ್ತೆ. ಸೊ ಹಾಗಾಗಿ ನಾವು 2 ಡಜನ್ ಬಳೆ ಇಸ್ಕೊಂಡು ಬಂದ್ವಿ ಕೈಗೆ. ಆ್ಯಂಡ್ ಅದಾಯಿತು. ಅದಾದಮೇಲೆ ತರಿಸ್ಕೊಂಡು ಎಲ್ಲ ನೆಕ್ಸ್ಟ್ ಇವ್ರ ಮನೆಗೆ ರಿಟರ್ನ್ ಬಂದ್ವಿ. ಆಮೇಲೆ ಸೊ ನಮ್ಮ ಕಡೆ ಫಸ್ಟ್ ಚೌಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಧೂಳು ಅರ್ಶಿನ ಇಡ್ತಾರೆ. ಸೊ ಧೂಳು ಅರ್ಶಿನ ಇವರು ದೊಡ್ಡವರೆಲ್ಲ ಏನೇನಿದ್ರು ಅವರೆಲ್ಲ ಇಕ್ಕಿದ್ರು. ಸೊ ಇಕ್ಕಿದಾದ್ಮೇಲೆ ಒಂದು ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಇಫ್ ಇನ್ ಕೇಸ್ ನನಗೆ ಎಡಿಟ್ ಏನಾದರೂ ಮಾಡಬೇಕಾದ್ರೆ ಫೋಟೋಸ್ ಏನಾದರೂ ಸಿಕ್ಕಿದ್ರೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ, ಓಕೆನಾ. ಸೊ ಅದೆಲ್ಲ ಆದಮೇಲೆ ನಮ್ಮ ಅವಾಗೆ ನಾನು ಹಿಂಗೆ ತಿಲ್ಕ ಎಲ್ಲ ಇಟ್ಟು ಹೂವನ್ನೆಲ್ಲ ಹಿಂಗೆ ಚುಚ್ಚಿ ಎಲ್ಲ ಮಾಡಿದೆ. ಆ್ಯಂಡ್ ದಟ್ ವಾಸ್ ಫನ್ ಆ್ಯಂಡ್ ಚೆನ್ನಾಗಿತ್ತು. ಅದೊಂಥರ ಖುಷಿ ಆಯಿತು. ಸೊ ಇದು ಅರ್ಶಿನ ಶಾಸ್ತ್ರದ್ದು ಎಕ್ಸ್ಪೀರಿಯನ್ಸ್. ಹಾಗೆ ಅದೇ ಬಳೆ ಶಾಸ್ತ್ರದ್ದು ನಮ್ಗೊಂದು ಸ್ವಲ್ಪ ಡಿಸಪಾಯಿಂಟ್ ಆಗಿ ಏನೇನೋ ಆಯಿತು. ಸೊ ಹಂಗಾಗಿ ಬಳೆ ಶಾಸ್ತ್ರದ್ದು ಏನು ಹೇಳ್ಕೊಳ್ಳೋ ಥರ ಇಲ್ಲ. ಆ್ಯಂಡ್ ಅರ್ಶಿನ ಶಾಸ್ತ್ರದ್ದು ಮತ್ತು ಬಳೆ ಶಾಸ್ತ್ರದ್ದು ಔಟ್ಫಿಟ್ ಹೇಳ್ತೀನಿ. ಮೆಹಂದಿ ಶಾಸ್ತ್ರದ್ದು ನಾನು ಬಂದುಬಿಟ್ಟು ಇದರಲ್ಲಿ ಇಲ್ಲಿ ಜಯನಗರಲ್ಲಿ, ಅದೇ ನಾನು ಫಿಶ್ ಕಟ್ ಡ್ರೆಸ್ ತೊಗೋಬೇಕು ಅಂತ ಹೇಳಿ ಹೋಗಿದ್ನಲ್ಲ, ಜಯನಗರ್ ಶಾಪಿಂಗ್ ಬ್ಲಾಗ್ ಅಂತ ಹಾಕಿದ್ದೀನಿ. ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಹೋದಾಗ ಸೊ ಅವಾಗ ತೊಗೊಂಡಿದ್ದು ಶಾರ್ಟ್ ಕುರ್ತಿ ಅದು. ಆ್ಯಂಡ್ ಅದಕ್ಕೆ ಜೀನ್ಸ್ ಹಾಕ್ಕೊಂಡಿದ್ದೆ ಅಷ್ಟೇ. ಅದಾದಮೇಲೆ ಅರ್ಶಿನ ಶಾಸ್ತ್ರಕ್ಕೆ ಹಾಕ್ಕೊಂಡಿದ್ದು ಯೆಲ್ಲೋ ಕಲರು. ಅದು ಆ್ಯಕ್ಚುಲಿ ಟಾಪ್ ನಂದಲ್ಲ, ನಮ್ಮ ಅತ್ತೆದು. ಅವ್ರ ಮನೆಗೆ ಹೋಗಿದ್ದಾಗ ನಾನು ಬಟ್ಟೆನೇ ತೊಗೊಂಡು ಹೋಗಿರಲಿಲ್ಲ. ಸೊ ನಮ್ಮ ಅತ್ತೆದೇ ಹಾಕ್ಕೊಂಡಿದ್ದೆ. ಅದನ್ನೇ ನೀಟಾಗಿ ಸ್ಟಿಚ್ ಮಾಡಿಸ್ಕೊಂಡು ಫಿಟ್ಟಾಗಿ ಸ್ಟಿಚ್ ಮಾಡಿಸಿ ಅದನ್ನೇ ಹಾಕ್ಕೊಂಡಿದ್ದೆ. ಆ್ಯಂಡ್ ಬಳೆ ಶಾಸ್ತ್ರಕ್ಕೂ ಅಷ್ಟೇ ಗ್ರೀನ್ ಕಲರ್ ಬಳೆಗೆ ಅಲ್ವಾ, ಸೊ ಅದನ್ನು ಹಾಕ್ಕೊಂಡಿದ್ದೆ. ಸೊ ಅಷ್ಟೇ ಅದು. ಆ್ಯಂಡ್ ನೆಕ್ಸ್ಟು ಚೌಟ್ರಿಗೆ ಹೋಗ್ಬೇಕಾದ್ರೆ ಅದು ಬಂದುಬಿಟ್ಟು ನಾನು
ನಮ್ಮಮ್ಮ ಸ್ಯಾರಿ ಇರೋದು ಗುರುಪ್ರವೇಶದ್ದು, ಸೊ ಅದನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದು ಲಾಂಗ್ ಗೌನ್ ಆಗಿ. ಸೊ ಅದನ್ನೇ ಹಾಕೊಂಡಿದ್ದು. ಆ್ಯಂಡ್ ಇನ್ಯಾವ್ದು ಹಾಕೊಂಡಿದ್ದೆ ನಾನು, ಅದನ್ನ ಚೌಟ್ರಿಗೆ ಹೋಗ್ಬೇಕಾದ್ರೆ ನಾನು ಹಾಕೊಂಡಿದ್ದು ಪಿಂಕ್ ಕಲರ್. ಸೊ ಅದು ಚೆನ್ನಾಗಿತ್ತು. ಅದು ನನ್ಗೆ ಅವಾಗ್ಲೇನೆ ತುಂಬಾ ಜನ ಕಾಂಪ್ಲಿಮೆಂಟ್ ಕೊಟ್ರು. ನಮ್ಮ ಖುಷಿ ಅಣ್ಣಂದು ಮಗನ್ಗೆ ನಾವು ಏನಂತಾರೆ ಅವಾಗ ಮಟನ್ ಊಟ ಇಟ್ಕೊಂಡಿದ್ವಿ. ಸೊ ಅವಾಗ ಹಾಕೊಂಡಿದ್ದು ಅದೇ ಫಸ್ಟ್ ಹಾಕೊಂಡಿದ್ದು, ಮತ್ತೆ ನೆನ್ನೆ ಹಾಕೊಂಡಿದ್ದು ಅಷ್ಟೇ. ಚೌಟ್ರಿಗೆ ಹೋಗ್ಬೇಕಾದ್ರೆ ಆ ಡ್ರೆಸ್ನ 2 ಸಲ ವೇರ್ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಯಾವ ಡ್ರೆಸ್ ಹಾಕೊಂಡಿದ್ದೆ ಇರಲ್ಲೇ ಮೆಹಂದಿ ಅರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ವಿ ನಾವು. ಇಲ್ಲಿಂದಾನೆ ಡೈರೆಕ್ಟ್ ಚೌಟ್ರಿಗೆ ಹೋಗಿದ್ದು. ಆಯ್ತಿರು. ಸೊ ನೆಕ್ಸ್ಟ್ ಚೌಟ್ರಿಗೆ ಹೋಗಿದ್ದು ಇಲ್ಲಿಂದಾನೆ. ಅದಾದ್ಮೇಲೆ ಅದೇ ಅಲ್ಲಿ ನೆಕ್ಸ್ಟ್ ಚೌಟ್ರಿಗೆ ಹೋಗಿದ್ದಿ ನಾನೇ. ರಿಸೆಪ್ಷನ್ ಇತ್ತು. ಸೊ ರಿಸೆಪ್ಷನ್ಗೆ ಫಿಶ್ ಕಟ್ ಡ್ರೆಸ್ ಹಾಕೊಂಡಿದ್ದು. ತುಂಬಾ ಜನ ಕಾಂಪ್ಲಿಮೆಂಟ್ ಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನ ವ್ಲಾಗ್ಸ್ ಎಷ್ಟೊಂದು ಜನ ಸೊ ಎಷ್ಟೊಂದು ಜನ ನನ್ನ ವ್ಲಾಗ್ಸ್ ನೋಡ್ತಾರಂತೆ. ಲೈಕ್ ನನಗೂ ಶಾಕ್ ಆಯಿತು. ಒಂದು ಹುಡುಗಿ ಬಂದ್ಬಿಟ್ಟು ನನ್ಗೆ ಆ ಹುಡುಗಿ ಹೆಸರು ಮರ್ತೋಯ್ತು, ಸಾರಿ. ಓಕೆ ಬಿಡಿ, ಸಾರಿ, ನಾನು ಆ ಹುಡುಗಿ ಹೆಸರು ಮರ್ತೋಗಿದ್ದೀನಿ. ಆ ಹುಡುಗಿ ಎಷ್ಟು ಚಂದ ಹೇಳ್ತು ಗೊತ್ತಾ, ನನ್ನ ಪಕ್ಕ ಚಂದನು ಇದ್ಲು. ಆವಾಗ ಆ ಹುಡುಗಿ ಏನು ಹೇಳ್ತು ಅಂತಂದ್ರೆ, ಅಕ್ಕ ನಾನು ನಿಮ್ಮನ್ನ ನೋಡೋದಕ್ಕೆ ಅಂತಾನೆ ಬಂದೆ, ನಿಮ್ಮ ಡ್ರೆಸ್ ನನಗೆ ನಾನು ಬ್ಲಾಗ್ಸಲ್ಲೆಲ್ಲ ನೋಡಿದ್ದೆ, ಸೊ ಇವತ್ತು ನಿಮ್ಮ ಡ್ರೆಸ್ ಮತ್ತೆ ನಿಮ್ಮನ್ನ ನೋಡೋಕ್ಕಂತಾನೆ ಬಂದೆ ಅಂತ ಹೇಳೋದು. ಲೈಕ್ ಓ ಮೈ ಗಾಡ್ ಅನ್ನೋ ಥರ ಫೀಲ್ ಆಯ್ತು. ಪಕ್ಕದಲ್ಲಿ ಚಂದು ಹಂಗೆ ಹೇಳ್ತಿದ್ಲು, ನೋಡು ನಿನ್ ಫ್ಯಾನ್ ಬಂದು ನಿನ್ನ ಹತ್ರ ಮಾತಾಡ್ತಾ ಇರೋ ಥರ ಇದೆಯಲ್ಲ ಇದು ಅಂತ ಹೇಳಿದ್ರು. ಲೈಕ್ ಒಂಥರ ಥ್ಯಾಂಕ್ ಯು. ಸೊ ಅದೊಂಥರ ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮೇಡ್ ಮೈ ಡೇ ಅಂತಾನೆ ಹೇಳ್ಬೋದು ಅವತ್ತು. ಸೊ ಅದು ರಿಸೆಪ್ಷನ್ದು. ಆ್ಯಂಡ್ ರಿಸೆಪ್ಷನ್ ಅಷ್ಟೇ ತುಂಬ ಗ್ರ್ಯಾಂಡ್ ಆಗಾಯಿತು. ಆ್ಯಂಡ್ ಸುಮಾರು ಜನ ಇದ್ರು, ಸುಮಾರು ಜನ. ಸ್ವಲ್ಪ ಜನ ಎಲ್ಲ ಬಸ್ ಎಲ್ಲ ಮಾಡಿದ್ರಲ್ಲ ಊರಲ್ಲಿ, ಸೊ ಅವರೆಲ್ಲ ಆಲ್ಮೋಸ್ಟ್ 1 hour ಕ್ಯೂ ಅಲ್ಲೇ ನಿಂತಿದ್ದಾರೆ. ಏನು ಸ್ವಲ್ಪ ಜನ ಊಟ ಮಾಡ್ಕೊಂಡು ಬಂದು ಅದಾದ್ಮೇಲೆ ಫೋಟೋಸ್ ಇಡಿಸ್ಕೊಳಕ್ ಹೋದ್ರು ಸ್ಟೇಜ್ ಮೇಲೆ. ಬಿಕಾಸ್ ಅಷ್ಟು ಜನ ನಿಂತ್ಕೊಂಡಿದ್ರು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇತ್ತು. ಬಟ್ ಅಷ್ಟೇ ಚೆನ್ನಾಗಿ ಎಲ್ಲಾನು ಮೇಂಟೈನ್ ಮಾಡಿದ್ರು. ಬೌನ್ಸರ್ಸ್ ಎಲ್ಲ ಇದ್ರು. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಆ್ಯಂಡ್ ನಾವು ಅದೇ ಸುಮ್ಮನೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಡೋದು ಅಷ್ಟೇ ನಮ್ಮ ಕೆಲಸ ಇತ್ತು. ಆಮೇಲೆ ಅದೇ ಬಂದವ್ರು ನಾವು ನಮ್ಗೆ ಗೊತ್ತಿರೋರ್ನೆಲ್ಲ ಮಾತಾಡಿಸ್ಕೊಂಡು, ಸೊ ಇಷ್ಟೇ. ಆ್ಯಂಡ್ ಸುಮಾರು ಜನ ನನ್ನ ಡ್ರೆಸ್ ಬಗ್ಗೆ ಕಾಂಪ್ಲಿಮೆಂಟ್ ಕೊಟ್ರಿ ಎಲ್ರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಅಣ್ಣ ದೃಷ್ಟಿನೇ ತೆಗೆದ್ಬಿಟ್ರು. ನಮ್ಮ 5 ಜನ ಹೆಣ್ಮಕ್ಳು ಏನಿದೀವೋ ನಾನು ಸ್ನೇಹ, ಐಶು, ಹರಿಣಿ, ನಮ್ಮ 5 ಜನ ನಿಲ್ಲಿಸ್ಬಿಟ್ಟು ದೃಷ್ಟಿ ಬಂದು ತೆಗೆದ್ರು. ಲೈಕ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫೀಲಿಂಗು. ಆಮೇಲೆ ಫ್ಯಾಮಿಲೀಸ್ ಜೊತೆ ಫುಲ್ ನಮ್ದೊಂದು ಫ್ಯಾಮಿಲಿ ಗ್ರೂಪ್ ಏನಿದೆಯೋ, ನಮ್ಮ ಅಪ್ಪ ಅವ್ರಿಗೆ 2 ಅಣ್ಣಂದ್ರು, 2 ತಮ್ಮಂದ್ರು, ನಮ್ಮ ಅಜ್ಜಿ, ಆಮೇಲೆ ಇವಾಗ 2 ಸೊಸೆಂದ್ರು. ಸೊ ಅಷ್ಟೂ ಜನನು ಸ್ಟೇಜ್ ಮೇಲೆ ನಿಂತ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡಿದೀವಿ. ಇಫ್ ಇನ್ ಕೇಸ್ ಆ ಫೋಟೋಸ್ ಎಲ್ಲ ಸಿಕ್ತು ಅಂದ್ರೆ ಎಡಿಟ್ ಮಾಡ್ಬೇಕಾದ್ರೆ ನಾನು ಇಲ್ಲಿ ಡಿಸ್ಪ್ಲೇಲಿ ಹಾಕ್ತಿರ್ತೀನಿ ನೋಡಿ. ಓಕೆ, ಸೊ ಇಷ್ಟು ಜನ ನಮ್ಮ ಫ್ಯಾಮಿಲಿ. ಆ್ಯಂಡ್ ಬಿಕಾಸ್ ಸುಮಾರು ದಿನ ಆಗೋಗಿತ್ತು ನಾವು ಫ್ಯಾಮಿಲಿ ಫೋಟೋ ಇಡಿಸಿ. ಯಾವಾಗ ಇಡಿಸಿದ್ದು ಅಂದರೆ ನಮ್ಮ ದೊಡ್ಡಮ್ಮ ಅವ್ರದ್ದು ಇಲ್ಲಿ ಗೃಹಪ್ರವೇಶ ಆಯಿತು ಬ್ಯಾಂಗ್ಳೂರಲ್ಲಿ ಫಸ್ಟು. ಅವಾಗ ಇಡಿಸಿದ್ದು ಫೋಟೋ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ. ಅದಾದಮೇಲೆ ಇವಾಗ ಎಲ್ಲರೂ ಇದ್ದರು. ಸೊ ಅದಕ್ಕೋಸ್ಕರ ಈ ಟೈಮ್ ಫ್ಯಾಮಿಲಿ ಫೋಟೋ ಫಸ್ಟ್ ಇಡಿಸಿದ್ವಿ. ಆ್ಯಂಡ್ ಅದಾದಮೇಲೆ ಅದೇ ಸಪ್ರೇಟ್ ಫ್ಯಾಮಿಲೀಸ್ ಎಲ್ಲ ಫೋಟೋಸ್ ಎಲ್ಲ ಇಡಿಸ್ಕೊಂಡು, ಫೋಟೋ ಸೆಷನ್ಸ್ ಎಲ್ಲ ಮಾಡಿಕೊಂಡು, ವಿಡಿಯೋಸ್ ಮಾಡಿಕೊಂಡು, ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ಅದಾದಮೇಲೆ ನೆಕ್ಸ್ಟು ಅರಿಶಿನ ಶಾಸ್ತ್ರ ಅಗೇನ್. ಹುಡುಗ ಹುಡುಗಿಗೆ ಚೌಟ್ರಿಲಿ ಅರ್ಶನ ಇಡ್ತಾರೆ. ನೀರೇ ತಾನೆ ಮಮ್ಮಿ ಹಾಕೋದು? ಅದೇನೋ ಅದು ನನ್ಗೆ ಗೊತ್ತಿಲ್ಲ. ಸೊ ಅರ್ಶಿನ ಶಾಸ್ತ್ರ, ಸೊ ಅದನ್ನೆಲ್ಲ ಮಾಡೋದ್ರೊಳಗೆ 3:30 ಆಯಿತು. ಸೊ ಅದು ಚೆನ್ನಾಗಿತ್ತು. ಅದಾದ್ಮೇಲೆ ಮತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮಲಗಿದ್ವಿ. ಅದಾದ್ಮೇಲೆ ಬೆಳಗ್ಗೆ ಮುಹೂರ್ತ ಎದ್ದು ಮೇಕಪ್ ಎಲ್ಲ ಮಾಡಿಸ್ಕೊಂಡು, ಸೊ ನಾನು ಗೋಲ್ಡ್ ಕಲರ್ ಸ್ಯಾರಿ ಹಾಕೊಂಡಿದ್ದೆ. ನಿಮ್ಗೆಲ್ಲರಿಗೂ ಗೊತ್ತು, ಅದು ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು, ನನಗೆ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಹಾಕ್ಕೊಂಡೇ ಬಿಟ್ಟೆ. ನನಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ರೆಡಿ ಆಗಿದ್ದು ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲು, ಸೊ ಎಲ್ಲನೂ ಅಷ್ಟೇ ಪರ್ಫೆಕ್ಟಾಗಿ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗೂ ಕಾಣ್ತಿದ್ದೆ. ಆ್ಯಂಡ್ ಬೆಳಗ್ಗೆ ಅಷ್ಟೇ ಮುಹೂರ್ತಾಗೆ ಏನಂತಾರೆ ಬೆಳಗ್ಗೆ ಮುಹೂರ್ತ ಆಯಿತು. ಅದಾದ್ಮೇಲೆ ಏನಾದರೂ ಫೋಟೋಸ್ ಏನಾದರೂ ಸಿಕ್ತು ಅಂತಂದರೆ ಇಲ್ಲೆಲ್ಲ ಡಿಸ್ಪ್ಲೇ ಆಗ್ತಿರುತ್ತೆ ನೋಡಿ, ಓಕೆನಾ? ಅದಷ್ಟೇ ನಾನು ಮಾಡೋದಕ್ಕಾಗತ್ತೆ. ಬೇರೆ ಏನು ಬ್ಲಾಗ್ಸ್ ಎಲ್ಲ ಏನು ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಪ್ಲೀಸ್ ನಿಮ್ಗೆ ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಮೆಸೇಜಿಗೋಸ್ಕರ ನಾನು ಇಷ್ಟೆಲ್ಲ ಹೇಳ್ತಿರೋದು. ಆ್ಯಂಡ್ ಓಕೆ, ಸೊ ಮಾರ್ನಿಂಗು ಅಷ್ಟೇ ಒಂದು ಸ್ವಲ್ಪ ಏನಂತಾರೆ
ಸೈಡ್ ಅಲ್ಲಿ ಫೋಟೋಶೂಟ್ ಅಂತಂದ್ರೆ ಬಂದವ್ರನ್ನ ನಮ್ ದೊಡ್ಡಪ್ಪ ಜೊತೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ಅದೇ ಒಂದು ಸೆಷನ್ ಆಗ್ತಿತ್ತು. ಕೆಳಗಡೆ ಊಟದ್ದು, ಸೊ ಪ್ರತಿಯೊಂದನ್ನು ಅಷ್ಟೇ ಇಟ್ ವಾಸ್ ಟೋಟಲಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಸಖತ್ತಾಗಿತ್ತು ಅಂಡ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಬೆಸ್ಟ್ ಮೆಮೊರಿ ಅಂತಾನೆ ಹೇಳ್ಬೋದು ಇದು. ಅಂಡ್ ನೆಕ್ಸ್ಟ್ ಏನು ಅಷ್ಟೇ ಗೈಸ್, ಅದಾದ್ಮೇಲೆ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದು. ಆಮೇಲೆ ಇನ್ನೊಂದು ಗೈಸ್ ಸ್ಪೆಷಲ್ ಆಗಿ ಹೇಳ್ಬೇಕು ಅಂತಂದ್ರೆ, ರಿಸೆಪ್ಷನ್ ದಿನ ಎಷ್ಟೊಂದು ಜನ ಹತ್ರ ಫೋಟೋ ತೆಕ್ಕೊಂಡ್ರು. ಲೈಕ್ ವಾವ್ ಅನ್ನೋ ತರ ಫೀಲ್ ಆಯ್ತು. ಒಂದು 4-5 ಜನ ಫೋಟೋ ತೆಕ್ಕೊಂಡ್ರು ಗೈಸ್. ನನ್ಗೊಂಥರ ಫೀಲ್ ಆಯ್ತು, ಎಷ್ಟು ಖುಷಿ ಆಯ್ತು ಗೊತ್ತಾ. ಅಂಡ್ ನಾನು ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇರೋದ್ರ ಬಗ್ಗೆ ಎಷ್ಟು ಜನ ಅಪ್ರಿಶಿಯೇಟ್ ಮಾಡಿದ್ರು ಅಂದ್ರೆ ನಿಜವಾಗ್ಲೂ ಗ್ರೇಟ್ಫುಲ್ ನಾನು. ಬಿಕಾಸ್ ಯಾರು ಅಷ್ಟು ನಮ್ಮ ಫ್ಯಾಮಿಲಿಯವರೇ ಅಪ್ರಿಶಿಯೇಟ್ ಮಾಡಲ್ಲ ಅಂಥದ್ರಲ್ಲಿ ಸುಮಾರು ಜನ ಬಂದು ಅಪ್ರಿಶಿಯೇಟ್ ಮಾಡಿದ್ರು. ಚೆನ್ನಾಗಿ ಬರ್ತಿದೆ ವಿಡಿಯೋಸ್, ಇನ್ನೂ ಹಾಗೆ ಮಾಡು ಅಂತೆಲ್ಲ ಹೇಳ್ತಿದ್ರು. ಅಂಡ್ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ಅಷ್ಟೇ. ಸೊ ಥ್ಯಾಂಕ್ ಯು, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ 3 ಗಂಟೆ ಆಗಿತ್ತು ಹತ್ತತ್ರ ನಾವು ಅಲ್ಲಿ ಚೌಟ್ರಿ ಬಿಡೋದಕ್ಕೆ. ಡೈರೆಕ್ಟ್ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿತ್ತು. ಸೊ ಡ್ರೆಸ್ ಚೇಂಜ್ ಅಂದ್ರೆ ನಾನು ಚೌಟ್ರಿಲೇ ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿದ್ದೆ. ಸೊ ಹಂಗಾಗಿ ಬಂದು ಮಲಗ್ಬಿಟ್ಟೆ. ಮೇಕಪ್ ರಿಮೂವ್ ಮಾಡಿಲ್ಲ, ಏನೂ ಇಲ್ಲ. ಅದಾದ್ಮೇಲೆ ಎದ್ದು ಮೇಕಪ್ ಎಲ್ಲ ರಿಮೂವ್ ಮಾಡಿ ಅಗೇನ್ ತಿನ್ಬಿಟ್ಟು ಮಲ್ಕೊಂಡಿದ್ದು ಅಷ್ಟೇ ನಾನು ಮಾಡಿದ್ದು, ಬೇರೆ ಏನು ಮಾಡಿಲ್ಲ ಅವತ್ತು. ಅದಾದ್ಮೇಲೆ ನೆಕ್ಸ್ಟ್ ಡೇನು ಫುಲ್ಲು ಕಾಲೆಲ್ಲ ನೋಯ್ತಿತ್ತು. ಎಷ್ಟು ಸ್ಟ್ರೆಸ್ ಆಗ್ಬಿಟ್ಟಿತ್ತು ಅಂದ್ರೆ, ಬಿಕಾಸ್ ಹೀಲ್ಸ್ ಬೇರೆ ಹಾಕೊಂಡಿದ್ವ ನಾವು, ಬರೀ ಓಡಾಡಿದ್ದೇ ಆಗಿತ್ತಲ್ವಾ. ಸೊ ಹಂಗಾಗಿ ಕಾಲು ಸ್ವಲ್ಪ ಜಾಸ್ತಿ ನೋಯ್ತಾಯಿತ್ತು ಅದಕ್ಕೆ. ಅಂಡ್ ಇಷ್ಟೇ, ಇದು ನನ್ನ ಏನು ಇದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ರಿ. ಸೊ ಹಂಗಾಗಿ ಹೇಳಿದೆ. ಅಂಡ್ ರಿಸೆಪ್ಷನ್ದು ನೀವು ಆಲ್ರೆಡಿ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಡ್ರೆಸ್ಸು ಅಂತ ಹೇಳಿದ್ದೀನಿ. ಹಾಗೆ ಮಮ್ಮಿ ಹಾಗೆ ಮುಹೂರ್ತಂ ಸ್ಯಾರಿನೂ ಕೂಡ ಸಪ್ರೇಟ್ ಆಗಿ ಬ್ಲಾಗೇ ಮಾಡಿ ಹಾಕಿದ್ದೀನಿ. ಸೊ ನೋಡಿ, ಹಾಗೆ ಅದರಲ್ಲಿ ಬ್ಲೌಸಸ್ ಎಲ್ಲಿ ಸ್ಟಿಚ್ ಮಾಡಿಸ್ಕೊಂಡೆ ಏನು ಅಂತಾನು ಹೇಳಿದ್ದೀನಿ. ಸೊ ಯಾ ಅಂದ್ರೆ ನಾನು ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ ಹೇಳಿಲ್ಲ, ಬಟ್ ಕಮೆಂಟ್ ಸೆಷನ್ ಅಲ್ಲಿ ಯಾರೋ ಕೇಳಿದ್ರು, ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ ನಾನು. ಸೊ ಅಲ್ಲಿ ಚೆಕ್ ಮಾಡಿ ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂತಂದ್ರೆ. ಅಂಡ್ ಇಷ್ಟ ಆಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ. ಬಾಯ್.